Good afternoon, friends. ಯುಗಾದಿ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಎಲ್ಲ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೂ ಯುಗಾದಿ ಹಬ್ಬ ಅಂದರೆ ಎಕ್ಸಾಮಿನೇಷನ್. ಯುಗಾದಿ ಹಬ್ಬ ಖುಷಿ ಕೊಡುತ್ತೆ. ನಿಮಗೂ ಎಕ್ಸಾಮಿನೇಷನ್ ಖುಷಿ ಕೊಡಬೇಕು. ಅದು ಹಬ್ಬ ಉತ್ಸವ ಥರ ಇರಬೇಕು. ಯಾವಾಗ ಎಕ್ಸಾಮಿನೇಷನ್ನು ನಾವು ಹಬ್ಬದಲ್ಲಿ ಯಾವ ಥರ ಉತ್ಸಾಹದಲ್ಲಿರ್ತೀವಿ, ಹೊಸ ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಯಾವ ಥರ ಖುಷಿಯಾಗಿರ್ತೀವಿ, ಒಂದು ಎಕ್ಸಾಮಿನೇಷನ್ನು ಅಷ್ಟೇ ಖುಷಿಯಾಗಿ ತೊಗೋಬೇಕು. ಓಕೆ, ಯಾವಾಗ ನಾವು ಖುಷಿಯಿಂದ ಎಕ್ಸಾಮಿನೇಷನ್ಗೆ ಹೋಗಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಬರಿತೀವಿ, ಅದು ಒಂದು ಉತ್ಸವ ಆಗುತ್ತೆ. ಹಬ್ಬ ಅಂತಕ್ಕಂಥದ್ದು ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ದುಡಿದು ಒಂದು ದಿನ ಖುಷಿಯಾಗಿರೋದಕ್ಕೆ ಅವರು ಒಂದು ಹಬ್ಬ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದೇ ಥರ ನೀವು ವರ್ಷವೆಲ್ಲ ಓದಿರ್ತೀರಿ. ಆ ವರ್ಷವೆಲ್ಲ ಓದಿರ್ತಕ್ಕಂಥದ್ದನ್ನ ಒಂದು ದಿನ ಹಬ್ಬದ ರೀತಿಯಲ್ಲಿ ಎಕ್ಸಾಮಿನೇಷನ್ ಬರಬೇಕು. ಅದು ಖುಷಿಯಿಂದ ಬರಬೇಕು. ಓಕೆ, ಆ ಖುಷಿಯಿಂದ ಬರೆದಾಗ ಖುಷಿಯಿಂದ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ. ನಿಮಗೆ ಎಕ್ಸಾಮಿನೇಷನ್ ದಿನವೂ ಇವತ್ತು ಎಷ್ಟು ಖುಷಿಯಾಗಿರ್ತೀರೋ, ಯುಗಾದಿ ಎಕ್ಸಾಮಿನೇಷನ್ ದಿನ ಹೋಗ್ಬೇಕಾದ್ರೂ ಪ್ರತಿಯೊಂದು ಸಬ್ಜೆಕ್ಟ್ ಬರಬೇಕಾದ್ರೂ ಎಲ್ಲರೂ ಖುಷಿಯಿಂದ ಬರೀಬೇಕು. ಓಕೆ, ಇದೇ ವಾತಾವರಣ, ಇವತ್ತು ಯಾವ ವಾತಾವರಣ ಇದೆಯೋ ವೆದರ್, ಅದೇ ವೆದರು ಎಕ್ಸಾಮಿನೇಷನ್ ಸ್ಟಾರ್ಟ್ ಆದರೂ ಇರಬೇಕು. ಓಕೆ, now we are going to start very important problem for second PC examination science students, especially in mathematics. Now very important questions na discuss ಮಾಡ್ತಾನೆ ನೋಡಿ. To find or integrate with respect to x, integration of 1 by a cos x plus b sin x with respect to x. 1 by a cos x plus b sin x. Here a and b are constants. ಈ ಟೈಪಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಹಿಯರ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ಸ್. ಇಲ್ಲಿ ಪ್ರಾಬ್ಲಮ್ಸನ್ನು ಇಂಟಿಗ್ರೇಷನ್ ಮಾಡಬೇಕಾದ್ರೆ, ಈ ಫಂಕ್ಷನ್ಗೆ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಾವು ಇಲ್ಲಿ 1 by multiplied and divided by root of a square plus b square. A is the coefficient of cos x, b is the coefficient of sin x. Multiplied and divided by root of a square plus b square ಅಂದ್ರೆ ಯಾವ ಫಾರ್ಮುಲಾ ಅರೇಂಜ್ಮೆಂಟ್ ಮಾಡ್ಕೊಬೇಕು ಸಹ. ನಾವು root of a square plus b square into a by root of a square plus b square into cos x plus b by root of a square plus b square into sin x with respect to x. ನೀವು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಲ್ಸಿಎಂ ತಗೊಂಡು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪ್ರೀವಿಯಸ್ ರಿಸಲ್ಟ್ ಏನಿರುತ್ತೋ ಅದೇ ಬರುತ್ತೆ. ಈ ಮೆಥಡನ್ನು ಯೂಸ್ ಮಾಡಿ ಈ ಫಾರ್ಮ್ ಇರ್ತಕ್ಕಂಥ ಫಂಕ್ಷನ್ಸ್ಗೆ ನಾವು ಇಂಟಿಗ್ರೇಷನನ್ನು ಮಾಡ್ಬೋದು. ನಾನು ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ತಗೊಳ್ತೇನೆ. ಟು ಫೈಂಡ್ ಆರ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಂಟಿಗ್ರೇಷನ್ ಆಫ್ 1 by cos x plus sin x with respect to x. ಇದನ್ನು ನಾನು ಎರಡು ಮೆಥಡಲ್ಲಿ ಮಾಡ್ತೇನೆ. ಈ ಮೆಥಡಲ್ಲೂ ಮಾಡ್ತೇನೆ, ಇನ್ನೊಂದು ಮೆಥಡಲ್ಲೂ ಮಾಡ್ತೇನೆ. ಫಾರ್ಮುಲಾ ಬೇಸ್ಡ್ ಮೇಲೆ ಮಾಡ್ತೇನೆ. ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಕಾಸ್ ಎಕ್ಸ್ ಕೋಫಿಷಿಯಂಟ್ ಎ is equal to 1. ಕೋಫಿಷಿಯಂಟ್ ಆಫ್ ಸೈನ್ ಎಕ್ಸ್ ಬಿ is equal to 1. ಅಕಾರ್ಡಿಂಗ್ ಟು ಅವರ್ ಮೆಥಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. 1 by root of a square plus b square. What is the value of a? 1. What is the value of b? 1. Root of 1 square plus 1 square and root 2 into coefficient of cos x is 1, coefficient of sin x is 1, 1 by root 2 cos x plus coefficient of sin x is 1 by root 2 sin x into dx.
integration of 1 by root 2 is constant, take outside. 1 by, we know that compound angle formula, this function is expressed to compound angle formula 1 by root 2 can be written as sine of pi by 4, sine 45 degree andre 1 by root 2 into cos x plus 1 by root 2 can be written as cos of pi by 4 into sin x with respect to x. Now 1 by root 2 integration of 1 by, this in the form of sin a into cos b plus cos a into sin b. What is the formula of sin of a plus b? Sin of a plus b is equal to sin a into cos b plus cos a into sin b. According to that formula, sin a into cos b plus cos a into sin b is equal to sin of a plus b, where a is equal to pi by 4, b is equal to x. According to that formula, numerator can be written as sin of pi by 4 plus x into dx. 1 by root 2 into, we know that 1 by sin theta. ನೋಡಿ ಎಷ್ಟೊಂದು ಒಂದು ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟೊಂದು ಫಾರ್ಮುಲಾ ಬರೋದು ಅಬ್ಸರ್ವ್ ಮಾಡ್ತಾರೆ. 1 by sin theta is always equal to cosec theta. Now 1 by sin of pi by 4 plus x can be written as cosecant of pi by 4 plus x into dx. Now 1 by root 2 into integration of, we know that integration of cosecant x with respect to x is always equal to log of cosecant x minus cot x plus c, or another formula integration of cosecant x log of tan x by 2 plus c. ಈ ಫಾರ್ಮುಲಾ ಬೇಕಾದರೂ ಹಾಕ್ಬೋದು. ದಿಸ್ ಇಸ್ obtained by cosecant x ಅಂದ್ರೆ 1 by sin x minus cot x ಅಂದ್ರೆ cos x by sin x. sin x upon 1 minus cos x ಆಗುತ್ತೆ. We know that 1 minus cos x formula 2 sin square x by 2. 2 to get cancelled, sin x by 2 sin x by 2 get cancelled, remaining sin x by 2 by cos x by 2 tan x by 2 ಆಗುತ್ತೆ. ಇವೆರಡರಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ಯೂಸ್ ಮಾಡಿ, ಚಾಯ್ಸ್ ನಿಮ್ಮದು. ಅವಾಗ ಇಂಟಿಗ್ರೇಷನ್ ಆಫ್ cosecant ಆಫ್ pi by 4 plus x ಅಂದ್ರೆ ಇದಕ್ಕೆ ಕಂಪೇರ್ ಮಾಡ್ರಿ, ಇದು ಈಸಿ. ಯಾವ್ದು ಹಾಕಿರೋ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನಾವು log of tan x by 2, here 1 by 2 upon 1 by 2 upon x by 2 ಅಂತ ಇದೆಯಲ್ಲ, 1 by 2 into x ಅಂದ್ರೆ this is x, pi by 4 plus x plus c, or 1 by root 2 into log of tan of 1 by 2 into pi by 4 ಅಂದ್ರೆ pi by 8 plus x by 2 plus c is the answer. ಏನು ಸರ್ ಇಲ್ಲಿ sin pi by 4 ಅಂತ ಬರೆದಿದ್ದೀರಲ್ವಾ, cos pi by 4 ಅಂತ ಬರೀಬೋದಾಗಿತ್ತಲ್ಲ ಸರ್. ಇಲ್ಲಿ cos pi by 4 ಬರೆದು ಇಲ್ಲಿ sin pi by 4 ಬರೀಬೋದಾಗಿತ್ತಲ್ಲ ಸರ್. ಬರೀರಿ. ಅವಾಗ ಫಾರ್ಮುಲಾ ಇದೆ ಸರ್, ಇದೆ. cos a into cos b plus sin a into sin b ಫಾರ್ಮುಲಾ ಇದೆ. cos of a minus b cos of a plus b, ನೀವು ಯಾವ ಫಾರ್ಮುಲಾ ಬೇಕಾದರೂ ಯೂಸ್ ಮಾಡಿ, ತೊಂದರೆ ಏನಿಲ್ಲ. ಅವಾಗ 1 by cos ಬಂದರೆ secant ಬರುತ್ತೆ. secantಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ secant x equal to log of secant x plus tan x. ಇಂಟಿಗ್ರೇಷನ್ಸ್ ಅಲ್ಲಿ ಒಂದೇ ಮೆಥಡಲ್ಲಿ ಮಾಡಬೇಕು ಅಂತ ರೂಲ್ಸೇ ಇಲ್ಲ. ನೀನು ಯಾವ ಫಾರ್ಮಲ್ಲಿ ಅರೇಂಜ್ ಮಾಡ್ಕೊಂಡಿರ್ತೀಯ ಆ ಫಾರ್ಮಲ್ಲಿ ಮಾಡಿ. ಓಕೆ, ಅಗೈನ್ ಇದೇ ಪ್ರಾಬ್ಲಮ್ಸನ್ನು ಇನ್ನೊಂದು ಮೆಥಡಲ್ಲಿ ಮಾಡ್ತೀನಿ ನೋಡಿ. ಓಕೆ, ಇದು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಅರೇಂಜ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸು. ಈ ಥರ ಯಾವುದೇ ಪ್ರಾಬ್ಲಮ್ಸ್ ಕೊಡಲಿ ನೀವು 1 by root of a square plus b square into a by root same plus b by ಪ್ರಾಕ್ಟೀಸ್ ಮಾಡಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಮಾಡ್ಬೋದು. ನಾನು ಇದನ್ನು ಇನ್ನೊಂದು ಮೆಥಡಲ್ಲಿ ಮಾಡಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಕೊಡ್ತೇನೆ, ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಮೆಥಡ್, ಇದು ಫಸ್ಟ್ ಮೆಥಡ್.
ಇದೇ ಪ್ರಾಬ್ಲಮ್ಸನ್ನು ನಾನು ಸೆಕೆಂಡ್ ಮೆಥಡಲ್ಲಿ ಮಾಡ್ತೀನಿ. ನಾನು ಇಂಟಿಗ್ರೇಷನ್ಸಲ್ಲಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋ ಉದ್ದೇಶ ಒಂದೇ ಪ್ರಾಬ್ಲಮ್ಸಲ್ಲಿ ಎಷ್ಟೊಂದು ಫಾರ್ಮುಲಾ ಬರುತ್ತೆ ಅಬ್ಸರ್ವ್ ಮಾಡಿ. ನಂಬರ್ ಆಫ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೇನೆ, ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೇನೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ಸ್ನ ನೀವು ವರ್ಕ್ ಮಾಡಿದ್ರೆ ನಂಬರ್ ಆಫ್ ಮಲ್ಟಿ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗೆ ನೀನು ಈಕ್ವಲ್ ಆಗ್ತೀಯ. ಓಕೆ, ಸೆಕೆಂಡ್ ಮೆಥಡ್. ನಾವು ಅಗೇನ್ ನೋಡಿ, ವಿ ನೋ ದಟ್ ವಾಟ್ ಈಸ್ ದ ಫಾರ್ಮುಲಾ ಸಬ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಆಫ್ sin x ಅಂದರೆ 2 tan x/2 divided by 1 plus tan square x/2. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೇವೆ, ಯಾರಿಗೆ ಫಾರ್ಮುಲಾ ಚೆನ್ನಾಗಿ ಬರುತ್ತೆ, ಫಸ್ಟ್ ಪಿ ಸಿ ಫಾರ್ಮುಲಾಸ್, SSLC ಫಾರ್ಮುಲಾಸ್, ಸೆಕೆಂಡ್ ಪಿ ಸಿ ಫಾರ್ಮುಲಾಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡ್ ಆ್ಯಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾಸ್, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್, ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್, ಇವೆಲ್ಲ ಪರ್ಫೆಕ್ಟಾಗಿ ನೀವು ಕಲ್ತಿದ್ದೀರಿ ಅಂದರೆ ಲೆಕ್ಚರರ್ ಯಾರೇ ಪಾಠ ಮಾಡಿದ್ರು ಅರ್ಥ ಆಗುತ್ತೆ. ಲೆಕ್ಚರರ್ ಇಂಪಾರ್ಟೆಂಟ್ ಅಲ್ಲ, ನೀವೇ ಇಂಪಾರ್ಟೆಂಟು. ನನ್ನ ಪ್ರಕಾರ ಸ್ಟೂಡೆಂಟ್ಸೇ ಇಂಪಾರ್ಟೆಂಟು. ಲೆಕ್ಚರರ್ ಯಾವಾಗ ಇಂಪಾರ್ಟೆಂಟ್ ಆಗ್ತಾನೆ ಅಂದರೆ ಒಂದು ಪ್ರಾಬ್ಲಮನ್ನು ಮಾಡಬೇಕಾದ್ರೆ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಆವಾಗ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಬ್ಲಮ್ಗೆ ಇಷ್ಟೊಂದು ಫಾರ್ಮುಲಾ ಬೇಕಾಗುತ್ತೆ ಅಂದರೆ ನಮ್ಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬಂದರೆ ಮ್ಯಾಥಮೆಟಿಕ್ಸ್ ಯಾರೇ ಪಾಠ ಮಾಡಿದ್ರು ಅರ್ಥ ಆಗುತ್ತೆ ಅನ್ನೋದು ಸ್ಟೂಡೆಂಟ್ಸ್ ಗೊತ್ತಾಗಬೇಕು, ಪೇರೆಂಟ್ಸ್ಗೂ ಅರ್ಥ ಆಗಬೇಕು. ಓಕೆ ನೋಡಿ, ನಾನು ಇನ್ನೊಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ನಿನ್ನ ಮೈಂಡಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ sin x ಅಂದರೆ 2 tan x/2 divided by 1 plus tan square x/2. ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಅಂದರೆ ಏನು ಸರ್? ಆ್ಯಂಗಲ್ x/2 ಅಂತ ಇದ್ದರೆ ಅದನ್ನು ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ ಅಂತ ಕರಿತೀವಿ. ನಾವು ವಾಟ್ ಈಸ್ ಅ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ cos x ಅಂದರೆ cos x is equal to 1 minus tan square x/2 divided by 1 plus tan square x/2. ಅವೆರಡನ್ನು ನಾನೀಗ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಂಟಿಗ್ರೇಷನ್ ಆಫ್ 1 by ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ cos x 1 minus tan square x/2 divided by 1 plus tan square x/2 plus sin x, sub multiple angle formula of sin x in terms of tan 2 tan x/2 divided by 1 plus tan square x/2. Integration of ನೋಡಿ ಇದು ಯಾವ ಫಾರ್ಮುಲಾ ಇದೆ ನೋಡಿ, ಸಿಂಪ್ಲಿಫಿಕೇಶನ್ ನೋಡಿ, a by b plus p by b ಅಂದರೆ b ಡಿನೋಮಿನೇಟರ್ ಎರಡು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ, b ಅಪಾನ್ a plus p. ಈ ಒಂದು ಮೈನಸ್ ಇದ್ರು ಅಷ್ಟೇ a plus r minus p ಆಗುತ್ತೆ. ನಾವು 1 by ಇವೆರಡು ಸೇಮ್ ಇದೆ, 1 plus tan square x/2 ಅಪಾನ್ 1 minus tan square x/2 plus 2 tan x/2. Now ಇದು ಡಿನೋಮಿನೇಟರ್ of the denominator goes to numerator. Now 1 plus tan square x/2 divided by 1 minus tan square x/2 plus 2 tan x/2 is equal to, we know that again by using identity formula, 1 plus tan square x/2 formula, 1 plus tan square x/2 is equal to secant square x/2. ಇಲ್ಲಿ 1 plus tan square x/2 ಅಂತ ಇದೆಯಲ್ಲ, ಅದನ್ನು ನಾವು secant square x/2 ಅಂತ ಬರೀಬಹುದು ಅಕಾರ್ಡಿಂಗ್ ಟು ಬೈ ಯೂಸಿಂಗ್ ಐಡೆಂಟಿಟಿ ಫಾರ್ಮುಲಾ. ಇದು 1 ಮೈನಸ್ ಅಂತ ಇರೋದ್ರಿಂದ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಬರಲ್ಲ. 1 ಮೈನಸ್ tan square x/2 plus 2 tan x/2 into dx. ಇಷ್ಟು ಬಂದಿದೆ. ಅಗೇನ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಈಗ ನಾನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಪ್ರಾಬ್ಲಮ್ಸ್ ಅನ್ನು ಮಾಡ್ತೇನೆ. ಪುಟ್ ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ t is equal to tan x/2, put t is equal to tan x/2
ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಅನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿದ್ದೇನೆ. t is a function of x differentiate with respect to x dt is equal to secant square x by 2 into x by 2 ಗೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು. dt by dx ನ ಕ್ರಾಸ್ ಮಾಡ್ತಾನೆ, 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. 2 dt is equal to secant square x by 2 into dx. Now integration of secant square x by 2 into dx. Secant square x by 2 into dx ನ 2 dt ಅಂತ ಬರೆಯಬಹುದು. 2 outside into dt divided by 1 minus tan x by 2 ಅಂದ್ರೆ t, ಇಲ್ಲಿ tan ಸ್ಕ್ವೇರ್ ಅಂತ ಇರೋದ್ರಿಂದ t ಸ್ಕ್ವೇರ್ ಪ್ಲಸ್ tan x by 2 ಅಂದ್ರೆ t. ಡಿನೋಮಿನೇಟರ್ ಅಲ್ಲಿ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಇದೆ, ಆ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. 2 into dt by ಆರ್ಡರ್ ಬರ್ಕಂತಾನೆ ಮೈನಸ್ ಟಿ ಸ್ಕ್ವೇರ್ ಪ್ಲಸ್ 2t ಪ್ಲಸ್ 1 ಅಂತ ಇದೆ. ಮೈನಸ್ ಕಾಮನ್ ತೆಗಿತಾನೆ, ಟಿ ಸ್ಕ್ವೇರ್ ಮೈನಸ್ ಕಾಮನ್ ತೆಗೆದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಮೈನಸ್ 2t ಪ್ಲಸ್ 1 ಇರೋದು ಮೈನಸ್ 1 ಈಸ್ ಈಕ್ವಲ್ ಟು 2 ಇಂಟು dt ಡಿವೈಡೆಡ್ ಬೈ ಮೈನಸ್ ಆಫ್ ಟಿ ಸ್ಕ್ವೇರ್ to make either a square minus b square or a square plus b square. ಈ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ನ ನಾವು a square minus b square ಫಾರ್ಮ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ, ಇಲ್ಲಿ ಮೈನಸ್ ಇದ್ರೆ a square minus b square ಆಗುತ್ತೆ, ಪ್ಲಸ್ ಇದ್ರೆ a square plus b square ಆಗುತ್ತೆ. ಮೈನಸ್ 2 into 1 into t ಆಡಿಂಗ್ ಪ್ಲಸ್ 1 and ಮೈನಸ್ 1. ಇಲ್ಲಿ 2ab ಆಯ್ತಲ್ವಾ, 2ab ಈ 1 ಇದೆಯಲ್ಲ ಇದನ್ನ ಆಡಿಂಗ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಅಗೇನ್ ಪ್ಲಸ್ 1 ಮೈನಸ್ 1, ಇದೊಂದು ಟರ್ಮ್ ಎಕ್ಸ್ಟ್ರಾ ಬೇರೆ ಇದೆ, ಮೈನಸ್ 1. ನಾವು 2 ಇಂಟು dt ಡಿವೈಡೆಡ್ ಬೈ ಮೈನಸ್ ಔಟ್ಸೈಡ್ ತಂದಿದೆಯಾ, ಈ ಮೂರನ್ನು ಸೇರಿಸಿ ಟಿ ಸ್ಕ್ವೇರ್ ಮೈನಸ್ 2t ಪ್ಲಸ್ 1, ಟಿ ಸ್ಕ್ವೇರ್ ಮೈನಸ್ 2t ಪ್ಲಸ್ 1 ಕ್ಯಾನ್ ಬಿ ರಿಟನ್ ಆಸ್ t ಮೈನಸ್ 1 ಹೋಲ್ ಸ್ಕ್ವೇರ್. a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ t ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಟಿ ಸ್ಕ್ವೇರ್ ಮೈನಸ್ 2t ಪ್ಲಸ್ 1 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಅಷ್ಟೇ ಬರುತ್ತೆ. ಇಲ್ಲಿ ಮೈನಸ್ 1 ಮೈನಸ್ 1 ಮೈನಸ್ 2, 2 ಇಂಟು dt ಬೈ ಈ ಮೈನಸ್ ಔಟ್ಸೈಡ್ ತೆಗೆದಿರಲ್ಲ ಒಳಗಡೆ ಮತ್ತೆ ಗುಣಿಸ್ತೀನಿ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಪ್ಲಸ್ ಇರೋದು ಫಸ್ಟ್ ಬರೀತೇನೆ, 2 ಮೈನಸ್ ಆಫ್ ಟಿ ಮೈನಸ್ 1 ಹೋಲ್ ಸ್ಕ್ವೇರ್. ನಾವು 2 ಇಂಟು dt ಬೈ 2 can be written as root 2 whole square minus of t minus 1 whole square. ನೋಡಿ, this in the form of standard indefinite integrals ಅಲ್ಲಿ ಒಟ್ಟು 8, there are 8 standard forms. integration of dx by a square plus x square, integration of dx by root of a square minus x square, integration of dx by a square minus x square, integration of dx by x square minus a square, integration of dx by root of x square plus a square, x square minus a square. ಅವೆಲ್ಲನೂ ಪ್ರಾಕ್ಟೀಸ್ ಮಾಡಿದ್ದಾನೆ, ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಅದನ್ನು ಪ್ರತಿಯೊಬ್ಬರು ನೋಡಿದ್ದೀರಿ ಅಂದರೆ ಇದು ಯಾವ ಫಾರ್ಮುಲಾ ಇದೆ ಅಂತ ಗೊತ್ತಾಗುತ್ತೆ. dx by a square minus x square. Now 2 into integration of dx by a square minus x square formula 1 by 2a into log of a minus x divided by a plus x plus c, where a ಅಂದರೆ root 2, x ಅಂದರೆ t minus 1. according to that formula ಡಿಕ್ಲೇರ್ ಮಾಡ್ತಾ ಇದ್ದೇನೆ. this is in the form of this according to formula. 2 ಆಲ್ರೆಡಿ ಔಟ್ಸೈಡ್ ಇದೆ. ಆನ್ಸರ್ 1 by 2 into a ಅಂದರೆ root 2. this is the value of a, root 2 log of root 2 minus x ಅಂದರೆ ಇಲ್ಲಿ t minus 1 ಬ್ರಾಕೆಟ್ ಅಲ್ಲಿ ಬರೀರಿ ಡಿವೈಡೆಡ್ ಬೈ root 2 ಪ್ಲಸ್ ಆಫ್ t minus 1 ಪ್ಲಸ್ c. ಲಾಸ್ಟ್ಗೆ ಆನ್ಸರು ನಿಮ್ಮ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರೋದ್ರಿಂದ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರಬೇಕು. ಲಾಸ್ಟ್ಗೆ t ಅಂದರೆ tan x ಬಿಟ್ಟು ಸಪೋರ್ಟ್ ಮಾಡ್ತೀವಿ ನಾವು. ಈ 2 ಕ್ಯಾನ್ಸಲ್ ಆಗುತ್ತೆ. 1 by root 2 log of root 2 minus tan x by 2 minus 1 divided by root 2 plus
tan x by 2 plus 1 or minus 1 plus C is the answer. ಸೆಕೆಂಡ್ ಮೆಥಡ್. ಓಕೆ, ಇವೆರಡಕ್ಕೂ ಕಂಪೇರ್ ಮಾಡಿದಾಗ ಯಾವ ಮೆಥಡ್ ಈಸಿ ಆಗುತ್ತೆ ಸರ್? ಇದೇ ಮೆಥಡ್ ಈಸಿ ಆಗಬಹುದು. ದಟ್ ಈಸ್ ನಾಟ್ ಎನ್ ಇಂಪಾರ್ಟೆಂಟ್. ಒಂದು ಪ್ರಾಬ್ಲಮ್ಸನ್ನು ಕೊಟ್ಟಾಗ ಇಂಟಿಗ್ರೇಷನ್ಸಲ್ಲಿ ಎಷ್ಟು ಮೆಥಡಲ್ಲಿ ಮಾಡ್ಬೋದು ಅನ್ನೋದು ಸ್ಟೂಡೆಂಟ್ಸಿಗೆ ಐಡಿಯಾ ಬರ್ತದೆ. ಅದಕ್ಕೆ ಇಂಪಾರ್ಟೆಂಟ್ ಫಾರ್ಮುಲಾಸ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಇವೆಲ್ಲ ಅರ್ಥ ಆದರೆ ಮ್ಯಾಥಮೆಟಿಕ್ಸ್ ಅರ್ಥ ಆಗುತ್ತೆ. ನೀವು ಸೆಕೆಂಡ್ ಪೀಸ್ನಲ್ಲಿ ಸ್ಕಿಪ್ ಮಾಡ್ಕೋಬಾರ್ದು ಚಾಪ್ಟರ್ಗಳನ್ನ. ನೀವು ಬಿ ಹೋದಾಗ ಅಥವಾ ಬಿ ಎಸ್ ಸಿಗೆ ಹೋದಾಗ ಇಂಟಿಗ್ರೇಷನ್ನು, ಡಿಫ್ರೆನ್ಷಿಯೇಷನ್ನು ಆರ್ ವೆರಿ ಇಂಪಾರ್ಟೆಂಟು ಇನ್ ಹೈಯರ್ ಎಜುಕೇಷನ್. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. 100% ನೀವು ಎಕ್ಸಾಮಿನೇಷನಲ್ಲಿ ಕ್ಲಿಕ್ ಆದೇ ಆಗ್ತದೆ. ಪ್ರತಿಯೊಬ್ಬರು ಕರ್ನಾಟಕದ ಸ್ಟೂಡೆಂಟ್ಸ್ ಯಾರು ನನ್ನ GH ಮ್ಯಾಥ್ಸ್ ಫಾಲೋ ಮಾಡ್ತಾ ಇದ್ದೀರಿ, ವರ್ಕೌಟ್ ಮಾಡಿ, ಇನ್ನು ಟೈಮ್ ಇದೆ. ನಾವು ಇದಕ್ಕೆ ರಿಲೇಟೆಡ್ ಆಗಿ ಒಂದು 5 ಪ್ರಾಬ್ಲಮ್ಸ್ ಕೊಟ್ಟಿರ್ತಾನೆ, ಪ್ರಾಕ್ಟೀಸ್ ಮಾಡಿ. Integration of 1 by cos x minus sin x, cos 2x minus sin 2x, integration of 1 by root 3 cos x plus sin x into dx, integration of dx by 1 plus sin 3x, integration of 1 by cos x minus root 3 sin x into dx. ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ ಮಾಡಿ, ಯಾವ ಟೈಪಲ್ಲಿ ಬೇಕಾದ್ರೂ ಮಾಡಿ, 100% ರಿಸಲ್ಟ್ ಬರುತ್ತೆ. ಯಾವ ಮೆಥಡಲ್ಲಿ ಮಾಡ್ತೀವಿ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂತ. ಎಲ್ಲ ಮೆಥಡಲ್ಲೂ ಕಲ್ತ್ಕೊಂಡ್ರೆ ನೀವು ಎಕ್ಸಾಮಿನೇಷನ್ಗೆ ಇದು ನೋಡ್ರೆ ನಿಮ್ಗೆ ಅನಿಸುತ್ತೆ, ಓ ಬೆಟರ್ ಅಂದರೆ ಇದೇ ಮೆಥಡ್ ಅಂತ. ಇಂಪಾರ್ಟೆಂಟ್ ಅದಲ್ಲ, ಎಷ್ಟೊಂದು ಫಾರ್ಮುಲಾ ನಿಮಗೆ ಬಂದಂಗೆ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಸೈನ್ಸ್ ಸ್ಟೂಡೆಂಟ್ಸ್ಗೆ. ಅದಕ್ಕೋಸ್ಕರ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ, ಇನ್ನೂ ಟೈಮ್ ಇದೆ. ಆದಷ್ಟು ಇವನ್ನ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಫಸ್ಟು ಒಂದು 2 ಟೈಮ್ಸ್ ನೀವು ನೋಡಿ. ವಿಡಿಯೋ ನೋಡಿದ ತಕ್ಷಣ ಬರಲ್ಲ, ಫಸ್ಟ್ ನೋಡಿ, ಎಕ್ಸ್ಪ್ಲನೇಷನ್ ಕೇಳಿ. ನಿಮಗೆ ಡೌಟ್ ಬಂದ ತಕ್ಷಣ ನನಗೆ ವಾಟ್ಸಪ್ಪಿಗೆ ಕಳಿಸಿ, ಏನು ತೊಂದರೆ ಏನಿಲ್ಲ, ಮತ್ತೆ ರೀಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.